ಕ್ಯಾಂಪಸ್ ಹೆಂಗಿದೆ ಅಂದ್ರೆ ಅವರು ಎಲ್ಲೂ ಇನ್ನು ಕೋಚಿಂಗ್ ಮುಗಿಸ್ಕೊಂಡೆ ಆಚೆ ಹೋಗೋದು. 1 ವರ್ಷ ಕೋಚಿಂಗ್ ಆಗೋರ್ಗೂ ಎಲ್ಲೂ ಆಚೆ ಬಿಡಲ್ಲ. ಇಲ್ಲ, ಒಂದೇ ಬಿಲ್ಡಿಂಗ್ ಅಲ್ಲೇ ಟಾಪ್ ಫ್ಲೋರ್ ಕ್ಲಾಸಸ್, ರಿಮೈನಿಂಗ್ ಫ್ಲೋರ್ಸ್ ಎಲ್ಲ ಹಾಸ್ಟೆಲ್ ಇರುತ್ತೆ. ಕೆಳಗಡೆ ಫ್ಲೋರ್ಸ್ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಗೇಟ್ ಇಂದ ಈಚೆ ಬರೋಕೆ ಅವ್ರಿಗೆ ಅವಕಾಶನೂ ಇಲ್ಲ, ಅದಕ್ಕೆ ಅವಕಾಶನೂ ಕೊಡಕ್ ಹೋಗಲ್ಲ ನಾವು. ಆಕ್ಟಿವಿಟೀಸ್ ಎಲ್ಲ ಒಳಗಡೆ, ಓದೋದಿಂದ ಹಿಡಿದು ಅವ್ರಿಗೆ ಊಟ ಎಲ್ಲಾನು ಒಳಗಡೆ ಇರುತ್ತೆ ಸರ್. ಆ ತರ ಕ್ಯಾಂಪಸ್ ಮಾಡಿರೋದು. ಯಾಕೆಂದ್ರೆ 1 ವರ್ಷ ಕೋಚಿಂಗ್ ಇದು ಕಾಲೇಜ್ ಟೈಪ್ ಅಲ್ಲ. ನೀನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಫೇಸ್ ಮಾಡಬೇಕು ಅಂದ್ರೆ 1 ವರ್ಷ ನಾವು ಹೇಳ್ದಂಗೆ ಸಂಕಲ್ಪ ಇಟ್ಕೊಂಡು ಬಂದಿರ್ತಾರಲ್ವಾ, ಆ ಸಂಕಲ್ಪನ ನಾವು ಫುಲ್ಫಿಲ್ ಮಾಡಬೇಕಾದ್ರೆ ಫೋನ್ ಇಲ್ಲ 1 ವರ್ಷ ಫೋನ್ನೇ ಟಚ್ ಮಾಡಿಸಲ್ಲ ಸರ್. ಬೆಂಗಳೂರಿನ ಕಾಲೇಜ್ ನಿಮ್ದು? ಹೌದು ಸರ್. ಇದನ್ನ ಫಸ್ಟ್ ನಾನು ಸಂಕಲ್ಪ ಮಾಡಿಸ್ತೀನಿ. ನೀವು ಹೇಳಿದ್ರಿ ಸಂಕಲ್ಪ ತಗೋತೀವಲ್ಲ, ಆ ಟೈಮಲ್ಲೇ ಫೋನ್ ಅಲೋ ಮಾಡಲ್ಲ, ನೀನು ಹೊರಗಡೆ ಕಳ್ಸಲ್ಲ, ನೀನ್ ಈ ತರ ನೀನ್ ಮಾಡಿದ್ರೇನೆ ಸಕ್ಸಸ್ ಆಗೋದು ಅಂತ ಫಸ್ಟೇ ಮೈಂಡ್ ಸೆಟ್ ಮಾಡ್ತೀವಿ. ಸರಿ, ಮೈಂಡ್ ಸೆಟ್ ಮಾಡ್ಲಿಲ್ಲ ಅಂದ್ರೆ ಚಂಚಲ ಮನಸ್ಸಾಗ್ಬಿಡ್ತಾರೆ. ಅಂದ್ರೆ ನೀವು ಒಲಿಂಪಿಕ್ಗೆ ಚಿನ್ನದವರು ಪ್ರಿಪೇರ್ ಮಾಡ್ದಂಗೆ ಮಾಡ್ತಿದ್ರಿ. ಮಾಡ್ಲೇಬೇಕು. ಚಿನ್ನ ಅಲ್ವಾ ಸರ್, ನಾವು ಕೊಡ್ತಾ ಇರೋ ಒಂದೊಂದು ಸೀಟು ಕೂಡ ಕರ್ನಾಟಕ ಅಲ್ಲ, ನಮ್ಮ ದೇಶಕ್ಕೆ ನಾವು ವೈದ್ಯರನ್ನ ಕೊಡ್ತಾ ಇದೀವಿ, ಕ್ರಿಯೇಟ್ ಮಾಡ್ತಾ ಇದೀವಿ ವೈದ್ಯರನ್ನ. ಹಂಗೆ ಬೇಕಾದ್ರೆ ವೈದ್ಯರಂದ್ರೆ ನಮಗೆ ದೇವರು, ಆ ದೇವ್ರನ್ನ ಕ್ರಿಯೇಟ್ ಮಾಡ್ತಾ ಇರೋ ಸಂಸ್ಥೆ.